ಹಾಯ್, ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ಇವತ್ತು ನಾವು ಒಳ್ಳೆಯತನ ಬಗ್ಗೆ ತಿಳ್ಕೊಳ್ಳೋಣ. ಲೈಕ್ ಗುಡ್ನೆಸ್, ಗುಡ್ ಹ್ಯೂಮ್ಯಾನಿಟಿ, ಇವೆಲ್ಲ ನಾವು ಮಾತಾಡೋದ್ರ ಬಗ್ಗೆ ಬರುತ್ತೆ. ನನಗೆ ಇದ್ರ ಹ್ಯೂಮ್ಯಾನಿಟಿ ಅಂದರೆ ಒಳ್ಳೆಯತನ ಅಂತಲೇ ನಾನು ಅರ್ಥ ಇಟ್ಟಿರೋದು. ನೋಡ್ಕೊಳ್ಳಿ, ಸ್ವಲ್ಪ ಮಿಸ್ಟೇಕ್ ಆದರೆ ಏನು ಅನ್ಕೋಬೇಡಿ. ಆ್ಯಂಡ್ ಇವತ್ತು ಒಳ್ಳೆಯತನದ ಬಗ್ಗೆ ತಿಳ್ಕೊಳ್ಳೋಣ. 2 ಟೈಪ್ಸ್ ಆಫ್ ಒಳ್ಳೆಯತನ ಜನ ಇರ್ತಾರೆ. ಈ ಒಳ್ಳೆಯತನದಿಂದ ಒಳ್ಳೇದು ಮಾಡೋ ಅವ್ರಿಗೇ ಕೆಟ್ಟದಾಗುತ್ತೆ. ಒಳ್ಳೇದು ಮಾಡಿದ ತಕ್ಷಣ ನಮ್ಗೆ ಒಳ್ಳೇದಾಗಲ್ಲ. ಅದು ಮಾಡೋರಿಗೂ ಗೊತ್ತಾಗಲ್ಲ. ನಾವು ಹಳ್ಳದಲ್ಲಿ ಬೀಳ್ತೀವಲ್ವಾ, ನಾವು ಇಷ್ಟೊಂದು ಒಳ್ಳೆಯವರಾಗಿದ್ರೆ ನಮ್ಗೇನು ಬರುತ್ತೆ ಅದು ಅವ್ರಿಗೆ ಅರ್ಥನೇ ಆಗಲ್ಲ. 1000 ಸಲ ಹೇಳಿದ್ರು, ಎಷ್ಟು ಸಲ ಹೇಳಿದ್ರು ಒಂದು ದಿನಲ್ಲಿ ನಿಂತಿರ್ತಾರೆ. ಆ ಒಳ್ಳೆತನ ಎಂಥದಂದರೆ, ಎದುರುಗಡೆಯವ್ರ ಹತ್ರ ಇವ್ರು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋಕ್ಕೆ ಏನೇ ಮಾಡೋಕ್ಕೆ ಆದ್ರೂ ಅವ್ರ ಫೋನ್ ಒಂದು ವೇಳೆ ಬಂದರೆ ಸಾಕು, ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ಫೋನ್ ಕೇಳಿಸಿದ್ರೆ ನಮ್ಮ ಕೆಲಸಗಳು ಬಿಟ್ಕೊಂಡು ಹೋಗಿ ಅವ್ರ ಕೆಲಸ ಮಾಡಿ, ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗಿ, ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ ಅನ್ನೋ ಅಟೆನ್ಷನ್ ಸೀಕರ್ ಥರ ಕೆಲಸ ಮಾಡಿ ಒಳ್ಳೆತನ ಅನ್ಸ್ಕೊಂಡ್ರೂ ನಿಮ್ಮನ್ನು ಫ್ಯೂಚರಲ್ಲಿ ಅವ್ರ ನೆನಪು ಸಮೇತ ಇಟ್ಕೊಳ್ಳಲ್ಲ. ನಾವು ಅಷ್ಟೊಂದು ಕಷ್ಟಪಟ್ಟು ಅವ್ರಿಗೋಸ್ಕರ ಏನೇ ಮಾಡಿದ್ರು, ಅವರು ಅಂತ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರೂ ತಗೊಳ್ಳಿ. ನಿಮ್ಮ ರಿಲೇಷನ್ಸ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಔಟ್ಸೈಡರ್ಸ್ ಆಗ್ಬೋದು, ಯಾರಾದರೂ ಸರಿ, ಎಲ್ಲರ ಹತ್ರನೂ ಹ್ಯುಮ್ಯಾನಿಟಿ ತೋರಿಸಿ ನಾವು ತಗೊಳ್ಳೋದಂತೂ ಏನೂ ಇಲ್ಲ. ನಿಮ್ಮ ಮನಸ್ಸಲ್ಲಿ ಮಾತ್ರನೇ ನೀವು ನಂಬಿ, ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದು ನಿಮಗೆ ಗೊತ್ತು ತಾನೆ. ನಿಮಗೆ ಗೊತ್ತಿದ್ದರೆ ಒಳ್ಳೆತನ ಅನ್ನೋದನ್ನು ಎಲ್ಲಿ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ ಹೆಸರು ಬರಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವ್ರಿಗೂ ಒಳ್ಳೇದು ನಡೆಯುತ್ತೆ. ರಿಲೇಷನ್ಸ್ಗೆ ಮಾಡೋಕ್ಕೆ ಹೋಗ್ಬಾರ್ದು, ಹೆಂಗೋ ಅವ್ರು ನಮ್ಮನ್ನು ಆಚೆ ತಳ್ಳಿಬಿಡ್ತಾರೆ. ಎರಡನೇದು, ಫ್ರೆಂಡ್ಸ್ಗೆ ಮಾಡಬಾರ್ದು, ಅವ್ರು ನಮ್ಮನ್ನು ಹಳ್ಳದಲ್ಲಿ ತಳ್ಳಿಬಿಡ್ತಾರೆ. ನಾವು ಮಾಡೋದ್ರಲ್ಲಿ, ನಮ್ಮ ಒಳ್ಳೆತನ ತೋರಿಸೋದ್ರಲ್ಲಿ ಬೇರೆಯವ್ರಿಗೆ, ನಮ್ಗೆ ಪರಿಚಯನೇ ಇಲ್ದಿರೋರಿಗೆ ಒಳ್ಳೇದಾದರೆ ಆವಾಗ ನಮಗೆ ದೇವ್ರ ಅಕೌಂಟಲ್ಲಿ ಬೀಳುತ್ತೆ, ಅದು ಗ್ಯಾರಂಟಿ. ಅವರು ನಮ್ಮನ್ನು ಕೇರ್ ಮಾಡಿದ್ರು ಮಾಡಿಲ್ಲ ಅಂದರು. ನೀವೇನಂತೀರೋ